ಸ್ಟಾರ್ಗಳಿಗೆ ಮುಗಿಯದ ಶಾಕ್ ಇಂದು ಕೂಡ ಐಟಿ ಡ್ರಿಲ್ ಪತ್ತೆಯಾದ ಆಸ್ತಿ ಹಣದ ಮೂಲದ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಏಳು ಅಧಿಕಾರಿಗಳಿಂದ ಪುನೀತ್ ಮನೆಯಲ್ಲಿ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಐಟಿ ಅಧಿಕಾರಿಗಳಿಂದ ಪುನೀತ್ ದಂಪತಿ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಸಂಭಾವನೆ, ಆಸ್ತಿ ಪಾಸ್ತಿ, ಇತರ ವ್ಯವಹಾರಗಳು ಏನಿವೆ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಇಲ್ಲಿ ಸೀಸ್ ಮಾಡಿರುವಂತಹ ದಾಖಲೆಯನ್ನ ಹಿಡಿದುಕೊಂಡು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಬ್ಯಾಂಕ್ ಅಕೌಂಟ್ ಅನ್ನ ಮಾಹಿತಿ ನೀಡಿದ್ದಾರಂತೆ ಪುನೀತ್ ರಾಜ್ಕುಮಾರ್ ಅವರು. ಸೊ ಹೀಗಾಗಿ ಬ್ಯಾಂಕ್ ಅಕೌಂಟ್ ಚೆಕ್ಕಿಂಗ್ಗೆ ಹೊರಟಿದ್ದಾರೆ ಅಧಿಕಾರಿಗಳು. ಈಗ ಇನ್ನು ಶಿವರಾಜ್ ಕುಮಾರ್ ಅವರ ಮನೆಗೂ ಕೂಡ ಮತ್ತಿಬ್ಬರು ಅಧಿಕಾರಿಗಳು ಬಂದಿದ್ದಾರೆ. ಒಟ್ಟು 10 ಅಧಿಕಾರಿಗಳಿಂದ ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಲ್ಯಾಪ್ಟಾಪ್ ಜೊತೆ ಶಿವಣ್ಣ ಮನೆಗೆ ಅಧಿಕಾರಿಗಳು ಬಂದಿದ್ದಾರೆ. ಈಗ ಆಲ್ರೆಡಿ ಕೆಲವೇ ಕ್ಷಣಗಳಲ್ಲಿ ಶಿವಣ್ಣ ಅವರ ದಂಪತಿಯನ್ನ ಕೂಡ ವಿಚಾರಣೆಯನ್ನ ನಡೆಸಲಿದ್ದಾರೆ ಐಟಿ ಇಲಾಖೆಯ ಅಧಿಕಾರಿಗಳು. ಶಿವಣ್ಣ ದಂಪತಿ ಬ್ಯಾಂಕ್ ಅಕೌಂಟ್ ಪರಿಶೀಲನೆಗೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆಯಂತೆ ಮನೆಯಲ್ಲಿ. ಮತ್ತು ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಪಡೆದುಕೊಂಡು ಈಗ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಐಟಿ ಇಲಾಖೆಯ ಅಧಿಕಾರಿಗಳು ಬ್ಯಾಂಕಿಗೆ ಹೊರಟಿದ್ದಾರಂತೆ. ಅಲ್ಲಿ ಸಂಪೂರ್ಣವಾದಂತ ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ. ಎಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಮುನಿರಾಜು, ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತು ಒಂದ್ ಕಡೆ ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಇನ್ನೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂತದ್ದು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಇವತ್ತು ಬೆಳಗ್ಗೆಯಿಂದಲೂ ಸಹ ಮತ್ತೆ ಪುನೀತ್ ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಮನೆ ಮೇಲೆ ಒಂದು ಐಟಿ ಅಧಿಕಾರಿಗಳು 2 ಮನೆಗಳ ಮೇಲೆ ಒಂದು ದಾಳಿಯನ್ನ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಅಧಿಕಾರಿಗಳ ಒಂದು ಇಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಮನೆಯಲ್ಲಿ 7 ಜನ ಅಧಿಕಾರಿಗಳು ತಪಾಸಣೆ ನಡೆಸಿದರೆ, ಶಿವರಾಜ್ ಕುಮಾರ್ ಅವರ ಮನೆಯಲ್ಲಿ ಒಟ್ಟು 10 ಜನ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಮತ್ತೆ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಪುನೀತ್ ರಾಜ್ಕುಮಾರ್ ಅವರ ಒಂದು ಮನೆಯಲ್ಲಿ ಈಗ ಇಬ್ಬರು ಅಧಿಕಾರಿಗಳು ಅವರ ಬ್ಯಾಂಕ್ ನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಬ್ಯಾಂಕ್ ಡೀಟೇಲ್ಸ್ ಮಾಹಿತಿ ಪಡ್ಕೊಂಡು ಅವರಿಂದ ಒಂದು ಅಕೌಂಟ್ ನ ತಪಾಸಣೆ ಮಾಡೋದಕ್ಕೆ ಏನ್ ಬೇಕು ಅನುಮತಿ ಪತ್ರಕ್ಕೆ ಸಹಿಯನ್ನ ಹಾಕಿಸ್ಕೊಂಡು ಈಗ ಬ್ಯಾಂಕ್ಗೆ ಹೋಗಿರುತ್ತದೆ. ಅಲ್ಲಿಯೂ ಸಹ ಅವ್ರ ಬ್ಯಾಂಕ್ ಖಾತೆಗಳಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಮತ್ತೆ ಎಷ್ಟು ವಹಿವಾಟು ಮತ್ತೆ ವ್ಯವಹಾರಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಬ್ಯಾಂಕ್ ನ ಅಧಿಕಾರಿಗಳಿಂದ ಒಂದು ಲಿಖಿತವಾಗಿ ಮತ್ತೆ ಏನು ಒಂದು ಪ್ರೂಫ್ ಆಗಿರೋ ಒಂದು ಕಾಪಿಯನ್ನು ಸಹ ಪಡ್ಕೊಂಡು ಬರ್ತಾರೆ. ಅದನ್ನ ಸಹ ಇಲ್ಲಿ ಒಂದು ಅವರು ಬ್ಯಾಂಕ್ ನ ಒಂದು ಇಲ್ಲಿ ಏನು ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ಸ್ ಇರುತ್ತೆ ಮತ್ತೆ ಬೇರೆ ಬೇರೆ ವ್ಯವಹಾರಗಳಿರುತ್ತೆ, ಅದನ್ನು ಸಹ ಟ್ಯಾಲಿ ಮಾಡ್ತಾರೆ. ಯಾವೆಲ್ಲ ಮೂಲಗಳಿಂದ ಅವ್ರ ಬ್ಯಾಂಕ್ ಅಕೌಂಟ್ಗೆ ಹಣ ಜಮೆ ಆಗಿದೆ ಮತ್ತೆ ಇವರು ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ಅಕೌಂಟ್ ಇಂದ ಪಡ್ಕೊಂಡು ನಂತರ ಅದನ್ನ ಇವ್ರ ಸಮ್ಮುಖದಲ್ಲೇ ಒಂದು ವೆರಿಫಿಕೇಶನ್ ಸಹ ಮಾಡಬೇಕಾಗುತ್ತೆ. ಆನಂತರ ಅದು ನಿಜ ಆದಂತಲ್ಲಿ ಅದನ್ನ ಪುನೀತ್ ರಾಜ್ಕುಮಾರ್ ಅವರು ಅದು ಮಾಡಿರೋ ಟ್ರಾನ್ಸಾಕ್ಷನ್ ಎಲ್ಲ ನಿಜ ಆಗಿದ್ದಲ್ಲಿ ಅದಕ್ಕೆ ಅವರ ಸಹಿಯನ್ನು ಸಹ ಪಡ್ಕೊಂಡು ಒಂದು ರೀತಿಯಲ್ಲಿ ಅದನ್ನ ಕನ್ಫರ್ಮ್ ಆಗಿ ಮಾಡ್ಕೋತಾರೆ. ಮತ್ತೆ ಅದೇ ರೀತಿ ಇನ್ನು ಶಿವರಾಜ್ ಕುಮಾರ್ ಅವರ ಮನೆಯಲ್ಲೂ ಸಹ ಇವತ್ತು ಮತ್ತೆ ಐಟಿ ಅಧಿಕಾರಿಗಳು ತೀವ್ರ ತನಿಖೆಯನ್ನ ಮಾಡಿದ್ದಾರೆ. ಅಲ್ಲೂ ಸಹ 10 ಜನ ಅಧಿಕಾರಿಗಳು ಮತ್ತೆ ಈಗ ಬೆಳಗ್ಗೆ ಸುಮಾರು 9 ಗಂಟೆಯಿಂದಲೂ ಸಹ ತನಿಖೆಯನ್ನ ಮಾಡ್ತಿರೋಂಥದ್ದು. ಮತ್ತೆ ಈಗಾಗಲೇ ಏನು ಶಿವರಾಜ್ ಕುಮಾರ್ ಮತ್ತೆ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇಬ್ಬರನ್ನು ಸಹ ಖುದ್ದಾಗಿ ವಿಚಾರಣೆ ಮಾಡಿ ಅವರ ಸಮ್ಮುಖದಲ್ಲೂ ಸಹ ನಿನ್ನೆಯಿಂದ ಏನು ಕಲೆಕ್ಟ್ ಮಾಡಿದ್ದಾರೆ ಒಂದು ಕಾಗದಗಳು, ದಾಖಲೆ ಮತ್ತೆ ಅವರ ವಹಿವಾಟುಗಳು ಎಲ್ಲವನ್ನು ಸಹ ಅವರ ಸಮ್ಮುಖದಲ್ಲೇ ಒಂದು ಕ್ಲಾರಿಫಿಕೇಶನ್ ಮಾಡಿಕೊಂಡು ಪ್ರತಿಯೊಂದು ಅವರ ಆದಾಯದ ಬಗ್ಗೆ ಮತ್ತೆ ಅವರ ತೆರಿಗೆ ವಂಚನೆ ಬಗ್ಗೆ ಇರ್ಬೋದು ಎಲ್ಲವನ್ನು ಅವರ ಸಮ್ಮುಖದಲ್ಲೇ ಒಂದು ಕ್ಲಾರಿಟಿ ಪಡ್ಕೊಂಡು ಅದನ್ನ ಒಂದು ಸ್ಟೇಟ್ಮೆಂಟ್ ರೀತಿ ಮಾಡಿಕೊಂಡು ಅದಕ್ಕೆ ಅವರ ಸಹಿಯನ್ನು ಸಹ ಪಡ್ಕೋತಾರೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಅಣ್ಣವರ ಮಕ್ಕಳ ವಿಚಾರಣೆ ನಡೀತಾ ಇದೆ. ಒಂದ್ ಕಡೆ ಪುನೀತ್ ರಾಜ್ಕುಮಾರ್ ಅವರ ಬ್ಯಾಂಕ್ ಅಕೌಂಟ್ ನ ಸಂಪೂರ್ಣವಾದಂತ ಮಾಹಿತಿಯನ್ನ ಪಡ್ಕೊಂಡು ಈಗ ಆಲ್ರೆಡಿ ಐಟಿ ಇಲಾಖೆಯ ಅಧಿಕಾರಿಗಳು ಬ್ಯಾಂಕಿಗೆ ಹೊರಟಿದ್ದಾರೆ. ಮತ್ತು ಒಂದ್ ಕಡೆ ಶಿವಣ್ಣ ಅವರ ದಂಪತಿಯ ಒಂದು ವಿಚಾರಣೆ ಕೂಡ ನಡೆಯಲಿದೆ. ಈ ಇಬ್ಬರ ಜೊತೆಗೆ ಈಗ ಯಶ್ ಮಾವನ ಮನೆಯಲ್ಲೂ ಕೂಡ ಮುಂದುವರೆದಿದೆ ವಿಚಾರಣೆ. ಯಶ್ ಪತ್ನಿ ರಾಧಿಕಾಗೆ 6 ಅಧಿಕಾರಿಗಳಿಂದ ಪ್ರಶ್ನೆಗಳ ಸುರಿಮಳೆಗೆಯಲಾಗ್ತಾ ಇದೆ. ಯಾವ ಸಿನಿಮಾಕ್ಕೆ ಯಶ್ಗೆ ಎಷ್ಟು ಸಂಭಾವನೆಯನ್ನ ಪಡೆದುಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಎಷ್ಟು ಕಾರನ್ನ ಖರೀದಿ ಮಾಡಿದ್ದೀರಿ, ದಾಖಲೆ ಎಲ್ಲಿ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತಾ ಇದೆ. ಎಷ್ಟು ಬ್ಯಾಂಕ್ ಅಕೌಂಟ್ಗಳು ಇದೆ, ಎಷ್ಟು ಠೇವಣಿಯನ್ನ ಇಟ್ಟಿದ್ದೀರಿ, ಎಲ್ಲೆಲ್ಲಿ ಆಸ್ತಿಯನ್ನ ಖರೀದಿ ಮಾಡಿದ್ದೀರಿ, ದಾಖಲೆಯಲ್ಲಿ ಪ್ರತಿಯೊಂದರ ದಾಖಲೆಯನ್ನ ಕೂಡ ಪ್ರಶ್ನೆ ಮಾಡ್ತಾ ಕೇಳ್ತಾ ಇದ್ದಾರೆ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಗಳು. ಇನ್ನು ಆದಾಯ ತೆರಿಗೆ ಪಾವತಿಸಿದ ದಾಖಲೆ ಎಲ್ಲಿದೆ ಅನ್ನುವ ಪ್ರಶ್ನೆಯನ್ನ ಕೂಡ ಕೇಳ್ತಾ ಇದ್ದಾರೆ. ಹಾಗೆ ಚಿನ್ನಾಭರಣ ಖರೀದಿ ದಾಖಲೆ,
ಸರಿಯಾಗಿದ್ಯಾ, ಅಂದ್ರೆ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಎಲ್ಲಾ ಚಿನ್ನಾಭರಣಗಳಿಗೆ ಸರಿಯಾದಂತಹ ಲೆಕ್ಕವನ್ನ ಕೊಡಲಾಗಿದೆಯಾ ಅನ್ನುವ ಪ್ರಶ್ನೆಯನ್ನ ಕೂಡ ಎತ್ತಿದ್ದಾರೆ. ಮತ್ತು ಒಂದ್ ಕಡೆ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಆನಂದ, ಇಲ್ಲಿ ಪ್ರಮುಖವಾಗಿ ಯಶ್ ಅವರ ಮನೆಯಲ್ಲಿ ಒಂದ್ ಕಡೆ ವಿಚಾರಣೆ ಮತ್ತು ಒಂದ್ ಕಡೆ ರಾಧಿಕಾ ಪಂಡಿತ್ ಅವರ ಮನೆಯಲ್ಲೂ ಕೂಡ ವಿಚಾರಣೆ, ಏನೆಲ್ಲ ಆಗ್ತಾ ಇದೆ ಇವರಿಬ್ಬರ ಮನೆಯಲ್ಲೂ ಕೂಡ? ಎಸ್ ಪೃಥ್ವಿರಾಜ್, ಒಂದು ಕಡೆ ಯಶ್ ಮನೆಯಲ್ಲಿ ಏನು ಹೊಸಕೆರೆಹಳ್ಳಿಯಲ್ಲಿರೋ ಯಶ್ ಮನೆಯಲ್ಲಿ ಏನು ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತೆ ರಾಧಿಕಾ ಪಂಡಿತ್ ಅವ್ರ ಮನೆಯಲ್ಲೂ ಕೂಡ ಒಂದು ಪರಿಶೀಲನೆ ನಡೀತಾ ಇದೆ. 6 ಅಧಿಕಾರಿಗಳು ರಾಧಿಕಾ ಪಂಡಿತ್ ಅವರಿಗೆ ಕ್ವಶನ್ ಮೇಲೆ ಕ್ವಶನ್ ಕೇಳ್ತಾ ಇದ್ದಾರೆ, ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಏನು ಯಶ್ ಅವರ ಸಂಭಾವನೆ ಎಷ್ಟು, ಯಾವ ಸಿನಿಮಾಗೆ ಎಷ್ಟು ತಗೊಳ್ತಾ ಇದ್ರು, ಹೇಗೆ ಅಂತೆಲ್ಲ ಇದು ಮಾಡ್ತಾರೆ. ಹಾಗೆ ಯಶ್ ಅವರ ಏನು ರಾಧಿಕಾ ಅವರ ತಂದೆಯನ್ನು ಕೂಡ ಏನು ಬ್ಯಾಂಕ್ಗಳಿಗೆ ಕರ್ಕೊಂಡೋಗಿ ಬ್ಯಾಂಕ್ಗಳಲ್ಲಿ ಕೂಡ ಅಕೌಂಟನ್ನು ಚೆಕ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಯಶ್ ಅವರ ಮನೆಯಲ್ಲಿ ನಿನ್ನೆ ಇಡೀ ದಿನ ಏನು ಪರಿಶೀಲನೆ ಮಾಡಿದ್ರು, ಸಾಕಷ್ಟು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ. ಏನು ಯಶ್ ಅವ್ರಿಗೆ ಬೇರೆ ಬೇರೆ ಕಡೆ ಗಿಫ್ಟ್ ಅಥವಾ ಯಾವುದೇ ಸಭೆ ಸಮಾರಂಭ ಹೋದಾಗ ಗಿಫ್ಟ್ ಇರ್ಬೋದು, ಅದಕ್ಕೆ ಎಲ್ಲಿ ದಾಖಲೆಗಳು, ಮತ್ತೆ ಯಶ್ ಅವರ ಮನೆಯಲ್ಲಿ ಒಡವೆಗಳು ಸಿಕ್ಕಿದ್ದಾವೆ. ಏನು 450 ಗ್ರಾಮ್ ಚಿನ್ನ ಸಿಕ್ಕಿದೆ, ಸುಮಾರು 20 kg ಬೆಳ್ಳಿ ಸಾಮಾನುಗಳು, ಅಂದರೆ ಪೂಜೆ ಸಾಮಾನುಗಳು ಇರ್ಬೋದು, ಆರತಿ ತಟ್ಟೆ ಇರ್ಬೋದು, ದೀಪ ಇರ್ಬೋದು, ಇವೆಲ್ಲ ಬೆಳ್ಳಿ ಸಾಮಾನುಗಳು ಸಿಕ್ಕಿವೆ. ಇದಕ್ಕೆ ಇದನ್ನು ಖರೀದಿ ಮಾಡೋಕ್ಕೆ ಬಿಲ್ಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಾಗಿರ್ಬೋದು. ಹಾಗೆ ಯಶ್ ಅವರ ಇತ್ತೀಚೆಗೆ ಅಷ್ಟೇ ಅವರು ಒಂದು ಜಮೀನನ್ನು ಖರೀದಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಅದರ ಒಂದು ದಾಖಲಾತಿಯನ್ನು ಕೂಡ ಅದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಹಾಗೆ ಯಶ್ ಅವರ ಬ್ಯಾಂಕ್ ಅಕೌಂಟ್ಗಳು ಎಷ್ಟಿದೆ, 8 ಬ್ಯಾಂಕ್ ಅಕೌಂಟ್ಗಳಿದೆ. ಅದರಲ್ಲಿ 4 ಅಕೌಂಟ್ಗಳು ತಾಯಿಯ ಜೊತೆ ಜಂಟಿಯಾಗಿದೆ. ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಏನು ಯಶ್ ಅವರು ಕೂಡ ಮನೇಲಿದ್ದಾರೆ. ಸೊ ಯಶ್ ಅವರು ಕೂಡ ಏನು ಅವರ ಬಳಿಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ IT ಅಧಿಕಾರಿಗಳು ಕೇಳ್ತಾ ಇದ್ದಾರೆ, ಸಾಕಷ್ಟು ಅವರಿಂದ ಉತ್ತರ ಪಡ್ಕೊಳ್ತಾ ಇದ್ದಾರೆ, ಅವರಿಂದ ದಾಖಲಾತಿಗಳ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಎಸ್, ಒಂದ್ ಕಡೆ ಅಣ್ಣವರ ಮಕ್ಕಳು ಮತ್ತು ಒಂದ್ ಕಡೆ ಯಶ್ ಹಾಗೆ ಕಿಚ್ಚ ಸುದೀಪ್ ಮನೆಯಲ್ಲೂ ಕೂಡ ಮುಂದುವರೆದಿದೆ ಶೋಧ. ಬೆಳಗ್ಗೆ 3 ಅಧಿಕಾರಿಗಳು ಕಿಚ್ಚನ ಮನೆಗೆ ಬಂದಿದ್ದಾರೆ. ಒಟ್ಟು 7 ಅಧಿಕಾರಿಗಳಿಂದ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ ಕಿಚ್ಚ ಸುದೀಪ್ ಅವರ ಮನೆಯಲ್ಲಿ. ನಾಲ್ವರು ಸೂಪರ್ ಸ್ಟಾರ್ಗಳ ಮನೆಯಲ್ಲಿ ಇನ್ನೂ ಕೂಡ IT ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮುಂದುವರಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಒಂದ್ ಕಡೆ ಆ ನಾಯಕ ನಟರುಗಳನ್ನ ವಿಚಾರಣೆ ನಡೆಸ್ತಾ ಇದ್ರೆ, ಮತ್ತು ಒಂದ್ ಕಡೆ ಅವರ ಪತ್ನಿಯರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಕೂಡ ಇಲ್ಲಿ ಕೇಳಲಾಗ್ತಾ, ಅವರ ಬ್ಯಾಂಕ್ ಅಕೌಂಟ್ ಎಷ್ಟಿದೆ, ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ಗಳಿದೆ, ಯಾವ ರೀತಿಯಾದಂತಹ ದಾಖಲೆಗಳನ್ನ ಇಟ್ಟಿದ್ದೀರಾ, ಮತ್ತು ಒಂದ್ ಕಡೆ IT ಇಲಾಖೆಗೆ ಎಲ್ಲಾ ಮಾಹಿತಿಯನ್ನ ಕೂಡ ನೀಡಲಾಗಿದೆಯಾ, ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಯನ್ನ ಕೂಡ IT ಇಲಾಖೆಯ ಅಧಿಕಾರಿಗಳು ಈ 4 ಸೂಪರ್ ಸ್ಟಾರ್ಗಳಾಗಿರುವಂತಹ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಹಾಗೆ ಸುದೀಪ್ ಮತ್ತು ಯಶ್ ಅವರ ಬಳಿ ಕೇಳ್ತಾ ಇರುವಂತದ್ದು. ಹಾಗೆ ಅವರ ಪತ್ನಿಯರನ್ನು ಕೂಡ ಕೇಳ್ತಾ ಇದ್ದಾರೆ.